ಕ್ಲಾಸ್ ಬೆಳಗಾವಿಯಲ್ಲಿದೆ. ಬೆಳಗಾವಿಯಲ್ಲಿ ದೀಪಾ ಟೈಲರಿಂಗ್ ಕ್ಲಾಸ್ ಅಂತಿದೆ. ನಮ್ಮ ಕ್ಲಾಸ್ ಅಲ್ಲಿ ನಾವು ಯಾವ ತರ ಬ್ಲೌಸ್ ಕಲಿಸ್ತೇವೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಮೊದಲನೇದಾಗಿ ನಾವು 1 ಟೈಪ್ಸ್ ಬ್ಲೌಸ್ ಕಟಿಂಗ್ ಅನ್ನು ಕಲಿಸ್ತೇವೆ. ಆ ನಂತರ 4 ಟೈಪ್ಸ್ ಕಲಿಸ್ತೇವೆ. ಆ ನಂತರ ಕಟೋರಿ, ಆ ನಂತರ ಪ್ರಿನ್ಸ್ ಕಟ್, ಆಮೇಲೆ ಬೋಟ್ ನೆಕ್, ಪ್ರಿನ್ಸ್ ಕಟ್ ಮತ್ತು 1 ಟೈಪ್ಸ್ ಇರುತ್ತೆ. ಆ ನಂತರ ಕೊನೆಯದಾಗಿ ಕಾಲರ್ ನೆಕ್ ಅನ್ನು ಕಲಿಸ್ತೇವೆ. ಇದನ್ನೆಲ್ಲ ಕಲಿತ ಮೇಲೆ ನಾವು ಬ್ಲೌಸ್ ಡಿಸೈನ್ ಅನ್ನು ಕಲಿಸ್ತೇವೆ. ಪ್ಯಾಚ್ ವರ್ಕ್ ಮತ್ತು ಲೇಸ್ ವರ್ಕ್ ಡಿಸೈನ್ ಅನ್ನು ಕಲಿಸ್ತೇವೆ. ಆ ನಂತರ ನಮ್ಮ ಕ್ಲಾಸ್ ಅಲ್ಲಿ ನಾವು ಎಲ್ಲಾ ತರದ ಸ್ಲೀವ್ ಅನ್ನು ಕಲಿಸ್ತೇವೆ. ಪಫ್ ಸ್ಲೀವ್ ಆಗಲಿ, ಸಾದಾ ಸ್ಲೀವ್ ಆಗಲಿ, ಅಂಬ್ರೆಲಾ ಸ್ಲೀವ್ ಆಗಲಿ ಮತ್ತು ಫಿಶ್ ಕಟ್ ಸ್ಲೀವ್ ಆಗಲಿ, ಯಾವುದೇ ತರ ಡಿಸೈನ್ ಸ್ಲೀವ್ ಆಗಲಿ ಎಲ್ಲಾ ತರದ ಸ್ಲೀವ್ ಅನ್ನು ಕಲಿಸ್ತೇವೆ ನೋಡಿ. ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಆದಂತ ಪರ್ಫೆಕ್ಟ್ ಅಳತೆ ಬೇಕು. ಹಾಗಾಗಿ ನಾವು ಬಾಡಿ ಮೆಜರ್ಮೆಂಟ್ ಪ್ರಕಾರ ಪರ್ಫೆಕ್ಟ್ ಅಳತೆ ಪ್ರಕಾರ ನಾವು 24 ಸೈಜ್ ಇಂದ 50 ಸೈಜ್ ವರೆಗೂ ಬ್ಲೌಸ್ ಕಟಿಂಗ್ ಕಲಿಸೋದು ಅಷ್ಟೇ ಅಲ್ಲದೆ ನೋಡಿ, ನಮ್ಮ ಕಡೆ ನೋಟ್ಸ್ ಇರುತ್ತೆ. ಇದೆಲ್ಲ ಬ್ಲೌಸ್ ನೋಟ್ಸ್ ಆಗಿದೆ. ಇದರಲ್ಲಿ ನಾವು ಡೈಗ್ರಾಮ್ ತೆಗೆದೇವಿ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ ಚಾರ್ಟ್ ಇದೆ. ಚಾರ್ಟ್ ಪ್ರಕಾರ ಈ ಡೈಗ್ರಾಮ್ ನೋಡ್ಕೊಂಡು ನೀವು ಕಟಿಂಗ್ ಮಾಡೋದ್ರಿಂದ ತುಂಬಾ ಈಸಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಸೈಜ್ ಡೈಗ್ರಾಮ್ ಇದರಲ್ಲಿ ಆಲ್ರೆಡಿ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ನಾವೊಂದು ಬುಕ್ ನ ನಿಮಗೆ ತೆಗೆದು ತೋರಿಸ್ತೇನೆ ಯಾವ ರೀತಿ ಡೈಗ್ರಾಮ್ ಇರುತ್ತೆ ಅಂತ ನೋಡಿ. ಈ ರೀತಿ ಸ್ಲೀವ್ ಡೈಗ್ರಾಮ್ ಇರುತ್ತೆ, ಎಲ್ಲ ಸ್ಲೀವ್ ಡೈಗ್ರಾಮ್ ಇರುತ್ತೆ. ಮತ್ತು ನೋಡಿ ಈ ರೀತಿ ಕಟಿಂಗ್ ಇರುತ್ತೆ. 24 ಸೈಜ್ ಇಂದ 50 ಸೈಜ್ ವರೆಗೂ ಈ ರೀತಿ ಡೈಗ್ರಾಮು ಮತ್ತು ಚಾರ್ಟ್ ಇರುತ್ತೆ ನೋಡಿ. ಈಗ ನೋಟ್ಸ್ ಎಲ್ಲ ನೀವು ನೋಡಿದ್ರಲ್ಲ, ನಿಮಗೆ ಇಂಟ್ರೆಸ್ಟ್ ಇದ್ರೆ ನನ್ನ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ನಮ್ಮ ಬ್ಲೌಸ್ ಎಲ್ಲ ಕೋರ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಸರ್ಟಿಫಿಕೇಟ್ ಸಹ ಕೊಡ್ತೇವೆ. ನೀವು ಡಿಸ್ಕ್ರಿಪ್ಷನ್ ನಾವು ನಂಬರ್ ಕೊಡ್ತೇವೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಎಲ್ಲರಿಗೂ ಧನ್ಯವಾದ.